ನಾಮಕ್ಕೆ ಸ್ತೋತ್ರ. ಈ ದಿನದ ನನ್ನ ಸಂದೇಶದ ಶೀರ್ಷಿಕೆ, ಸಿದ್ಧರಾಗಿರುವವರನ್ನು ದೇವರು ಉಪಯೋಗಿಸಿಕೊಳ್ತಾನೆ. ಯೆರೆಮೀಯ 1ನೇ ಅಧ್ಯಾಯ 6, 7, 8. ಅದಕ್ಕೆ ನಾನು, ಅಯ್ಯೋ ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ಬಾಲಕನು ಎಂದು ಭಿನ್ನವಿಸಿದೆನು. ಆಗ ಯೆಹೋವನು ನನಗೆ, ಬಾಲಕನನ್ನ ಬೇಡ, ಯಾರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನೇ ಹೋಗುವಿ. ನಾನು ಆಜ್ಞಾಪಿಸದನ್ನೆಲ್ಲ ನುಡಿಯಲೇ ನುಡಿಯುವಿ. ಅವರಿಗೆ ಅಂಜಬೇಡ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು ಎಂದು ಹೇಳಿದನು. ಪ್ರಿಯರೇ, ಇಲ್ಲಿ ದೇವರು ಯೆರೆಮೀಯನನ್ನ ಕರೆಯುವಾಗ ಅವನು ಧೈರ್ಯವಾಗಿರಲಿಲ್ಲ. ಎರಡನೇದಾಗ ಅವನು ಸಿದ್ಧವಾಗಿದ್ದೇನೆ ಅಂತ ಅನ್ನಿಸ್ಲಿಲ್ಲ. ಮೂರನೇದು, ಭಯದಿಂದ ತುಂಬಿದ್ದ. ಮೊದಲನೇ ಮಾತೆ ಏನಾಗಿತ್ತು ಅಂದರೆ, ಅಯ್ಯೋ ನಾನು ಚಿಕ್ಕೋನ್ ದೇವ್ರೆ. ಎರಡನೇದು, ನನಗೆ ಮಾತಾಡೋಕ್ಕೆ ಬರಲ್ಲ. ಇವತ್ತಿಗೂ ತುಂಬ ಜನ ಹಿಂಗೆ ಹೇಳ್ತಾರೆ, ನಾನು ಒಳ್ಳೆಯವನಲ್ಲ. ದೇವರೇನಾದರೂ ಕರೆದ್ರೆ ದೇವರ ಸೇವೆನ ಮಾಡಲಿಕ್ಕೆ, ಅಥವಾ ದೇವರೇನಾದರೂ ನಮ್ಮನ್ನು ಕರೀತಾ ಇದ್ದಾನೆ ಅಂದಾಗ, ಅಥವಾ ಏನಾದರೂ ಒಂದು ಸಣ್ಣ ಸೇವೆಯಲ್ಲಿ ಪಾಲ್ಗೊಳ್ಳಿಕ್ಕೆ ನಮ್ಮನ್ನು ಕರೀತಾ ಇದ್ದಾರೆ ಅಂದಾಗ ನಾವು ಮೊದಲು ಹೇಳೋದೆ, ಅಯ್ಯೋ ನಾನು ಒಳ್ಳೆಯವನಲ್ಲ, ನನಗೆ ಸತ್ಯವೇದ ಗೊತ್ತಿಲ್ಲ, ನನಗೆ ಬೈಬಲ್ ಗೊತ್ತಿಲ್ಲ, ನಾನಿನ್ನೂ ಚಿಕ್ಕವನು, ಮತ್ತೊಬ್ಬರು ನನಗಿನ್ನ ಚೆನ್ನಾಗಿದ್ದಾರೆ ಅಂತ ನಾವು ಹೇಳ್ತಾರೆ. ಆದರೆ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಳೋದನ್ನ ಸೋತೋಗ್ತೀವಿ. ದೇವ್ರು ಯಾವಾಗಲೂ ನಮ್ಮ ಜೊತೆ ಇದ್ದಾನೆ, ದೇವ್ರು ನಮ್ಮನ್ನು ನಡೆಸ್ತಾನೆ ಎಂಬುದನ್ನು ನಾವು ಮರೆತು ಹೋಗ್ತೇವೆ. ಮೊದಲನೇದಾಗಿ, ನನ್ನ ದುರ್ಬಲತೆ ದೇವರಿಗೆ ಅಡ್ಡಿ ಆಗಲ್ಲ. ಯೆರೆಮೀಯ ತನ್ನ ವಯಸ್ಸನ್ನು ನೋಡಿಕೊಂಡ್ರು ದೇವರು ತನ್ನ ಯೋಜನೆಯನ್ನು ಅವನಲ್ಲಿ ನೋಡಿದ್ರು. ನೋಡಿ, ನಮ್ಮ ದುರ್ಬಲತೆ ದೇವರಿಗೆ ಅಡ್ಡಿ ಆಗಲ್ಲ. ನೋಡಿ, ಇಲ್ಲಿ ಯೆರೆಮೀಯನು ತನ್ನ ವಯಸ್ಸನ್ನು ನೋಡಿ ಅಥವಾ ತನ್ನ ಪ್ರಾಯವನ್ನು ನೋಡಿ ಅಯ್ಯೋ ನಾನು ಸಣ್ಣವನು ಅಂತ ಹೇಳ್ದ. ಆದರೆ ದೇವರು ತನ್ನ ಯೋಚನೆಯನ್ನು ನೋಡಿ, ತನಗಿರುವಂಥ ಉದ್ದೇಶವನ್ನು ಯೋಚಿಸಿ ದೇವ್ರು ನೋಡಿದ್ರು. ಆವಾಗಲೇ ದೇವ್ರು ಕರೆದಿದ್ದವನ್ನ. ನೋಡ್ರಿ, ಒಂದನ್ನು ಅರ್ಥ ಮಾಡ್ಕೊಳ್ಳಿ, ದೇವರು ನಮ್ಮ ಸಾಮರ್ಥ್ಯವನ್ನು ಯಾವತ್ತೂ ಹುಡುಕಲ್ಲ. ದೇವರ ಈಗೋ ನಾನಿದ್ದೇನೆ, ನಿನ್ನ ಸೇವೆಯನ್ನು ಮಾಡಲಿಕ್ಕೆ ಈಗೋ ಇದ್ದೇನೆ ಎಂಬಂಥ ಹೃದಯವನ್ನು ದೇವರು ಹುಡುಕೊಂತವನಾಗಿದ್ದಾನೆ. ಎರಡನೆಯದಾಗಿ, ದೇವರ ಸಾನ್ನಿಧ್ಯ ನಮ್ಮನ್ನು ಭಯದಿಂದ ದೂರ ಮಾಡುತ್ತದೆ. ನೋಡಿ, ದೇವರು ಹೇಳಿದ್ರು ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ ಅಂತ. ನೋಡಿ, ಇಲ್ಲಿ ದೇವರು ಹೇಳ್ತಾನೆ ಅಂಜಬೇಡ, ನಾನು ನಿನ್ನೊಂದಿಗಿದ್ದೇನೆ ಅಂತ. ನೋಡಿ, ಅಲ್ಲಿ ದೇವರು ಹೇಳಲಿಲ್ಲ ಜನ ಒಪ್ಕೊತಾರೆ, ನೀನು ಹೋಗಿ ಹೇಳು, ಜನ ಒಪ್ಕೊತಾರೆ, ನಿನಗೆ ಸುಲಭವಾದ ಮಾರ್ಗವನ್ನು ನಾನು ತರಿತೀನಿ, ಸುಲಭವಾದ ಜೀವನವನ್ನು ಕೊಡ್ತೀನಿ ಅಂತ ದೇವರಲ್ಲಿ ಪ್ರಾಮಿಸ್ ಮಾಡಲಿಲ್ಲ. ಅಲ್ಲಿ ದೇವರು ಹೇಳಿದ್ದು ಅಂಜಬೇಡ, ನಾನು ನಿನ್ನೊಂದಿಗಿದ್ದೇನೆ. ನೋಡಿ, ಕೆಲವೊಂದು ಸಲ ಯೆರೆಮೀಯನ ಒಂದು ಸೇವೆಯನ್ನು ನಾವು ನೋಡುವಾಗ ಅವನ ಸಂಕಟದಲ್ಲಿ ದೇವರ ಜೊತೆಯಲ್ಲಿದ್ದರು. ಅವನು ಒಂಟಿಯಾಗಿದ್ದಾಗ ದೇವರು ಅವನಿಗೆ ಬಲವನ್ನು ಕೊಟ್ಟರು. ನೋಡಿ, ದೇವರ ಜೊತೆಯಲ್ಲಿ ನಾವು ಯಾವಾಗಿರ್ತೇವೆ ಅವಾಗ ಭಯ ನಮ್ಮ ಜೀವಿತದಲ್ಲಿ ನಿಲ್ಲಲಿಕ್ಕೆ ಸಾಧ್ಯತೆ ಇಲ್ಲ. ಈ ಕಾಲದಲ್ಲೂ ದೇವರು ಯೆರೆಮೀಯನನ್ನು ಹುಡುಕ್ತಾ ಇದ್ದಾರೆ. ಇಂದು ನಮ್ಮ ಈ ಪ್ರಪಂಚದಲ್ಲಿ ಪಾಪ ಸಾಮಾನ್ಯವಾಗಿ ಹೋಗಿದೆ, ಸತ್ಯವು ತಳ್ಳಿ ಹಾಕಲ್ಪಡ್ತಾ ಇದೆ, ಜನ ಎಲ್ಲರೂ ಭಯದಲ್ಲಿ ಬದುಕ್ತಾ ಇದ್ದಾರೆ. ಆದರೆ ದೇವರು ಹುಡುಕ್ತಾ ಇರುವಂಥದ್ದು ಪರಿಪೂರ್ಣವಾಗಿ, ಅಂದರೆ ಪರ್ಫೆಕ್ಟ್ ಆಗಿರೋರನ್ನ ದೇವರು ಹುಡುಕ್ತಾ ಇಲ್ಲ. ಆದರೆ ಯಾರು ದೇವರಲ್ಲಿ ಸಿದ್ಧನಾಗಿದೆ, ನನ್ನ ಜೀವಿತವನ್ನು ಬದಲಾಯಿಸ್ಕೊಳ್ತೇನೆ, ನಾನು ದೇವರಿಗಾಗಿ ಒಪ್ಪಿಸಿಕೊಡ್ತೇನೆ, ನಾನು ದೇವರಿಗಾಗಿ ಸೇವೆಯನ್ನು ಮಾಡ್ತೇನೆ ಎಂಬುದಾಗಿ ಸಿದ್ಧ ಮನಸ್ಸಿರುವಂಥವ್ರನ್ನ ದೇವರು ಹುಡುಕ್ತಾ ಇದ್ದಾನೆ. ಇವತ್ತು ದೇವರು ಹುಡುಕುತ್ತಾ ಇರುವಂಥದ್ದು, ಯಾರು ಧೈರ್ಯವಾಗಿ ಹೇಳ್ತಾರೆ, ಧೈರ್ಯವಾಗಿ ದೇವರೇ ನನ್ನನ್ನು ಬಳಸು, ನನ್ನನ್ನು ಉಪಯೋಗಿಸಿಕೊ ಎಂಬುದಾಗಿ ಯಾರು ಹೇಳ್ತಾರೆ ಅವರನ್ನು ದೇವರು ಹುಡುಕುತ್ತಾ ಇದ್ದಾರೆ. ಕೊನೆಯದಾಗಿ, ಯೆರೆಮೀಯ ಹೇಳ್ತಾನೆ ನಾನು ಚಿಕ್ಕವನು ಅಂತ, ಆದರೆ ದೇವರು ಹೇಳ್ತಾನೆ ಅಂಜಬೇಡ, ನಾನು ದೇವರು ನಿನ್ನ ಜೊತೆಯಲ್ಲಿರ್ತೇನೆ ಎಂಬುದಾಗಿ ಹೇಳ್ತಾನೆ. ನೋಡಿ, ನಿನ್ನ ದುರ್ಬಲತೆ ಅಲ್ಲ ಅಲ್ಲಿ ಸಮಸ್ಯೆ, ನಿನ್ನ ವಯಸ್ಸು ಕೂಡ ಅಲ್ಲಿ ಅಡ್ಡಿ ಅಲ್ಲ, ಆದರೆ ನಿನ್ನ ಭಯವೂ ಸಹ ಅಡ್ಡಿ ಆಗಿರಲ್ಲ. ಆದರೆ ನಾನು ದೇವ್ರಿಗೆ ಬೇಕಾಗಿರುವಂಥದ್ದು ನಿನ್ನ ಹೌದು ಈಗೋ ನಾನಿದ್ದೇನೆ ಎಂಬ ಒಂದು ಮಾತು, ಒಂದು ಪದ, ನಾನು ರೆಡಿಯಾಗಿದ್ದೇನೆ, ನಾನು ಸಿದ್ಧನಾಗಿದ್ದೇನೆ ಎಂಬಂಥ ಒಂದು ಮಾತನ್ನು ದೇವರು ನಮ್ಮಲ್ಲಿ ಕೇಳ್ತಾ ಇದ್ದಾನೆ. ದೇವ್ರು ನಮ್ಮನ್ನು ಕರೆಯುವಾಗ ದೇವರೇ ನನಗಾಗಲ್ಲ ಎಂಬುದಾಗಿ ನಾವು ಹೇಳೋದು ಬೇಕಾಗಿಲ್ಲ. ದೇವ್ರು ಕರೆಯುವಾಗ ನನಗಾಗಲ್ಲ ಅಂತ ಹೇಳ್ಬಾರ್ದು. ದೇವ್ರು ಕರೆಯುವಾಗ ಕರ್ತನೆ ನಾನು ನಿನ್ನನ್ನು ನಂಬ್ತೇನೆ, ಕರ್ತನೆ ನಾನು ನಿನ್ನನ್ನು ನಂಬ್ತೇನೆ. ಯಾಕಂದರೆ ದೇವರು ನಮ್ಮ ಜೊತೆಲಿದ್ದರೆ ಯಾರು ನಮಗೆ ವಿರುದ್ಧವಾಗಿ ನಿಲ್ಲಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನು ನಂಬಿ ನಮ್ಮನ್ನೇ ನಾವು ದೇವರಿಗೆ ಸಿದ್ಧರಾಗಿ, ಹೌದು ದೇವರೇ ನನ್ನನ್ನು ಉಪಯೋಗಿಸುವುದಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರ ವಾಕ್ಯದಿಂದ ನಿಮ್ಮನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453.
ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.